ಮಳೆಗಾಗಿ ಹೊಳೆಮ್ಮ ದೇವಸ್ಥಾನದಲ್ಲಿ ನೆಲದ ಮೇಲೆ ಊಟ ಮಾಡಿ ಹರಕೆ ತೀರಿಸಿದ ಬಿಟಿ ಚಂದ್ರಶೇಖರ್. ಗದಗ ಜಿಲ್ಲೆ ಶಿರಹಟ್ಟಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು 1008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಚಂದ್ರಶೇಖರ್ ಅವರು ಮಳೆಯ ಕೊರತೆಯಿಂದ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ಆವರಿಸಿರುವ ಬರಗಾಲವನ್ನು ದೂರ ಮಾಡಿ ರಾಜ್ಯದಲ್ಲಿ ಸಮೃದ್ಧ ಮಳೆ ಆಗಲಿ, ಭೂಮಿ ತಾಯಿಯನ್ನು ನಂಬಿರುವ ಅನ್ನದಾತರ ಬಾಳು ಬೆಳಕಾಗಲಿ ಎಂದು ಶಿರಹಟ್ಟಿ ತಾಲೂಕಿನ ಮಹಾಶಕ್ತಿ ಸ್ವರೂಪಿ ಶಿವಾಜಿ ಮಹಾರಾಜರಿಗೆ ವಿಜಯದ ಖಡ್ಗವನ್ನು ನೀಡಿದ ದೇವತೆ ಶ್ರೀಮಂತಗಡದ ಶ್ರೀ ಹೊಳಲಮ್ಮ ದೇವಿಗೆ ಭೂಮಿ ತಾಯಿಯ ನೆಲದ ಮೇಲೆ ಊಟ ಮಾಡುವ ಮೂಲಕ ಹರಕೆ ಹೊತ್ತಿದ್ದ ಬಿಟಿ ಚಂದ್ರಶೇಖರ್ ಅವರು ಕಾಳಮ್ಮ ದೇವಸ್ಥಾನದಲ್ಲಿ ಗುಡಿಯ ಮುಂದೆ ನೆಲದ ಮೇಲೆ ಊಟ ಮಾಡುವ ಮೂಲಕ ತಮ್ಮ ಹರಕೆಯನ್ನು ತೀರಿಸಿದ್ದಾರೆ. ಅವರ ಹರಕೆಯಂತೆ ಸಮೃದ್ಧ ಮಳೆಯಾಗದೆ ಇದ್ದರೂ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದೆ. ದೇವಿಗೆ ಹರಕೆಯಲ್ಲಿ ತೀರಿಸಿದ ಅವರ ಇನ್ನೂ ಮುಂದೆಯಾದರೂ ಆ ದೇವಿ ಕೃಪೆ ತೋರಿ ರಾಜ್ಯದಲ್ಲಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿ ಭೂಮಿ ತಾಯಿಯನ್ನು ನಂಬಿರುವ ಅನ್ನದಾತರ ಬಾಳು ಬೆಳಗಲಿ ಎಂದು ದೇವಿಯಲ್ಲಿ ಅವರು ಪ್ರಾರ್ಥಿಸಿದ್ದಾರೆ. ವರದಿ ವೀರಣ್ಣ ಹಡಪದ್, NKS TV4, ಲಕ್ಷ್ಮೇಶ್ವರ. ಒಂದು ಹರಕೆಯನ್ನು ಮಾಡಿದ್ವಿ. ಸುಮಾರು ಒಂದು 20 ದಿವಸದ ಹಿಂದೆ, 15-20 ದಿವಸದ ಹಿಂದೆ ಈ ಮಳೆಗಳಿಲ್ಲದೆ ಟೈಮಲ್ಲಿ ರೈತರೆಲ್ಲ ನನಗೆ ಫೋನ್ ಮಾಡಿ, ಅಧ್ಯಕ್ಷ ಮಳೆ ಇಲ್ಲ, ಏನು ಮಾಡೋದು, ಪರಿಹಾರ ಘೋಷಣೆ ಮಾಡಿಸಿ ಅಂತ ಹೇಳ್ತೀವಿ. ಅದಕ್ಕೆ ಅವ್ರು ಕೂಡ ಪರಿಹಾರ ಒಂದಿಷ್ಟು ಕೊಡ್ತಾರಪ್ಪ, ಮಳೆರಾಯನ ನಾವು ಮೊರೆ ಹೋಗ್ಬಿಡೋಣ, ತಾಯಿ ಹೊಳಲಮ್ಮನ ತಾಯಿಗೆ ಅರ್ಕೆಯನ್ನು ತೊಗೊಳ್ಳೋಣ, ಅರ್ಕೆ ತೊಗೊಂಡ್ರೆ ತಾಯಿ ಎಲ್ಲ ಮಹಿಮೆ ಅಂತ ತೊಗೊಳ್ಳೋಳು ಅಂಥೇಳಿ ನಾವೇನು ಮಾಡಿದ್ವಿ, ಒಂದು ಅರ್ಕೆಯನ್ನು ಓದ್ತೀವಿ. ಒಂದು 20 ದಿವಸದಿಂದ ಏನು ಅರ್ಕೆ ಅಂದರೆ, ತಾಯಿ ನಿನ್ನ ಮಡಿಲಲ್ಲಿ ಇರುವಂಥ ಎಲ್ಲ ಜನಗಳು ಮತ್ತು ಈ ರಾಜ್ಯನೇ ನಿನ್ನ ಕೈಲಿರುವಂಥದ್ದು, ನೀನು ನೋಡಿದ್ರೆ ಕಣ್ಣು ಮುಚ್ಕೊಂಡು ಕುಂತೀಯವ್ವ, ಮಳೆರಾಯನಿಗೆ ನೀನು ಮಾತಾಡು, ಈ ಮಳೆ ಈ ಭೂಮಿಗೆ ಭೂಲೋಕಕ್ಕೆ ಮಳೆಯನ್ನು ತರಿಸು ಅಂತ ನಾವು ಅರ್ಕೆಯನ್ನು ಹೊತ್ಕೊಂಡಾಗ ಆ ತಾಯಿ ಹೆಚ್ಚು ಕಮ್ಮಿಗೆ ಒಂದು 4-5 ದಿವಸದಿಂದ ರೈತರಿಗೆ ಸ್ವಲ್ಪ ಮಳೆ ಆಗಿದೆ. ಆದರೆ ಈ ಮಳೆ ಸಾಲದಿಲ್ಲ. ನಾನು ಅರ್ಕೆಯನ್ನು ಹೊತ್ಕೊಂಡು ಅರ್ಕೆಯನ್ನು ತೀರಿಸಿದ್ದೀನಿ. ತಾಯಿ ದಯಮಾಡಿ ಇಲ್ಲಿರುವಂಥ ಕರ್ನಾಟಕದ ರೈತರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಮಳೆಯನ್ನು ಆಗಲಿ, ಸುಭಿಕ್ಷವಾಗಿ ರೈತರು ಬೆಳೆದಂಥ ಬೆಳೆಗೆ ರೇಟ್ ಸಿಗಲಿ, ಮುಂದೊಂದು ದಿನ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಳ್ಳವ ನೀನು, ಯಾಕಂದರೆ ನಿನ್ನ ಕ್ಷೇತ್ರ ನೀನು ಅಭಿವೃದ್ಧಿ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗವ್ವ ಅಂಥೇಳಿ ಆ ತಾಯಿಯ ಮಡಿಲಿಗೆ ನಾನು ಅರ್ಕೆಯನ್ನು ಹೊತ್ತಿದ್ದೆ. ಅದೇ ಥರ ಆ ತಾಯಿಯ ಮಹಿಮೆ ತುಂಬ ದೊಡ್ಡದು. ಹಾಗಾಗಿ ನಾನು ಆ ತಾಯಿಯ ಅರ್ಕೆಯನ್ನು ತೀರಿಸಿದ್ದೀನಿ. ಮಳೆ ಜಾಸ್ತಿ ಬರಲಿ ಅಂತೇಳಿ ಆ ಮಳೆರಾಯನ್ನು ಕೂಡ ನಾನು ಬೇಡ್ತಾ, ಶಿರಹಟ್ಟಿ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ, ರಾಜ್ಯದ ಎಲ್ಲ ಜನತೆಗೆ, ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. बोलो भारत माता की, बोलो भारत माता की, बोलो भारत माता की. कर्नाटक राज्य ರೈತೋದಯ ಸಿರಿಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆಗೆ, ಈ ನಾಡಿನ ರೈತರಿಗೆ, ರೈತ ಕುಲಕ್ಕೆ